ಗಜಲ್ ನಂದು, ಕವಿತೆ ಅವರದ್ದು. ಅಜ್ನಬಿ ಶಹರ್ ಕೆ ಅಜ್ನಬಿ ರಾಸ್ತೆ. ಸಖಿ ಬಹಳ ದೂರದವರೆಗೂ ನಿನ್ನ ನೆನಪಾಯಿತು ಎಂದೆಯ. ಉಸಿರುಸಿರಲಿ ಹಸಿರ ಗಾಳಿ ಇರುವ, ಪ್ರತಿ ಬಡಿತದಲ್ಲೂ ಹೃದಯ ಹಾಡುತ್ತಿರುವ, ಈ ಒಲವ ತೊರೆದು ಏಕೆ ಹೋದೆ ಗೆಳೆಯ. ಕತ್ತಲಲ್ಲಿ ನೆರಳೂ ತೊರೆಯಬಹುದು, ನಾ ತೊರೆಯಲಾರೆ ಈ ಬದುಕಿನುದ್ದ, ನಾ ತೊರೆಯಲಾರೆ ಈ ಬದುಕಿನುದ್ದ. ಮಿಲೆ ಕಿಸಿ ಸೆ ನಜರ್ ತೋ ಸಮझो ಗಜಲ್ ಹುಯಿ, ಮಿಲೆ ಕಿಸಿ ಸೆ ನಜರ್ ತೋ ಸಮझो ಗಜಲ್ ಹುಯಿ. ಗುರುಗಳ ಏನಿತ್ತು ಕಾರ್ಯಕ್ರಮ ತಮ್ಮದು? ಇದು ಒಂದು ಹೊಸ ಬಗೆಯ ಕಾರ್ಯಕ್ರಮವನ್ನು ನಾನು ನನ್ನ ಪತ್ನಿ ಇಬ್ಬರು ಸೇರಿ ರೂಪಿಸ್ಕೊಂಡಿದ್ದೇವೆ. ನನಗೆ ಈ ಉರ್ದು ಗಜಲ್ಗಳು, ಹಿಂದಿ ಹಿಂದೂಸ್ತಾನಿ ಗಜಲ್ಗಳು ಅಂದರೆ ತುಂಬ ಪ್ರೀತಿ. ಹಾಗಾಗಿ ಅವುಗಳನ್ನು ಮನೆಯಲ್ಲಿ ನಾನು ಕೇಳೋದು ಜಾಸ್ತಿ, ಹಾಗಾಗಿ ಕೆಲವನ್ನು ಕಲ್ತ್ಕೊಂಡು ಹಾಡ್ತಾ ಇದ್ದೆ. ಅದನ್ನು ಕೇಳಿ ರಂಜನಿಗೆ ಒಂದು ವಿಚಾರ ಹೊಳಿತು, ಇದಕ್ಕೆ ಪ್ರತಿಕ್ರಿಯೆಯ ರೂಪದಲ್ಲಿ ಕನ್ನಡದ ಭಾವಗೀತೆಯ ಒಂದನ್ನು ಪ್ರಸ್ತುತಪಡಿಸಿದರೆ ಹಾಗೆ. ಅಂದರೆ ನಿನ್ನ ಗಜಲು ನನ್ನ ಕವಿತೆ, ಇದು ನಮ್ಮ ಈ ಕಾರ್ಯಕ್ರಮದ ಶೀರ್ಷಿಕೆ. ಸುಮಾರು ಈ ತರಹದ ಒಂದು 15 ಗಜಲ್ಗಳಿಗೆ ಕೆಲವೊಮ್ಮೆ ಅದು ಗಜಲಿಗೆ ಪ್ರತಿಕ್ರಿಯೆ ಆಗಿರುತ್ತೆ, ಕೆಲವೊಮ್ಮೆ ಅದನ್ನು ವಿಸ್ತರಿಸೋ ರೀತಿಯಲ್ಲಿ ಇರುತ್ತೆ, ಕೆಲವೊಮ್ಮೆ ಅದಕ್ಕೆ ಬೆಂಬಲವನ್ನು ಕೊಡೋ ರೀತಿಯಲ್ಲೂ ಇರುತ್ತೆ. ಹಾಗೆ ಒಟ್ಟಲ್ಲಿ ಅದರ ಭಾವಾರ್ಥಕ್ಕೆ ಸಂವಾದಿಯಾದಂತಹ ಮತ್ತೊಂದು ಭಾವಲೋಕವನ್ನು ಈ ಕವಿತೆಯ ಮೂಲಕ ಸೃಷ್ಟಿಸಿಕೊಡೋದು. ಈ ವಿಚಾರವನ್ನು ಹೇಳಿದಾಗ ನಮ್ಮ GN ಮೋಹನ್ ಅವರು ಪ್ರಸಿದ್ಧ ಸಾಹಿತಿಗಳು, ಅವರಿಗೆ ಬಹಳ ಇಷ್ಟ ಆಯಿತು. ಇದನ್ನು ಒಂದು ನಾವು ಕಾರ್ಯಕ್ರಮವಾಗಿ ಪ್ರೆಸೆಂಟ್ ಮಾಡೋಣ ಹಾಗೆ ಅಂದರು. ನಾನು ಪೂರ್ಣ ಪ್ರಮಾಣದ ವೃತ್ತಿಪರ ಗಾಯಕನಲ್ಲ, ನಮ್ಮದೇನಿದ್ರು ಹವ್ಯಾಸಕ್ಕೆ ನಾವು ಮನೆಯಲ್ಲಿ ಹಾಡ್ಕೊಳ್ಳೋಂಥದ್ದು. ಶ್ಯಾಮಲಾ ಭಾವೆ ಅವರ ಹತ್ರ ಸ್ವಲ್ಪ ಪ್ರಾಥಮಿಕ ಶಿಕ್ಷಣ ಆಗಿದೆ ಅನ್ನೋದನ್ನು ಬಿಟ್ಟರೆ ಒಂದು ರೀತಿಯಲ್ಲಿ ಸ್ಟೇಜಲ್ಲಿ ಪ್ರೆಸೆಂಟ್ ಮಾಡಬೇಕು ಆ ತರಹದ ತುಂಬ ಪ್ರೊಫಿಷಿಯನ್ಸಿ ಇಲ್ಲ. ಆದರೆ ನಮ್ಮ ಸ್ನೇಹಿತರ ಮುಂದೆ ಹೇಳೋದ್ರಲ್ಲಿ ಯಾವುದೇ ಅಡ್ಡಿ ಆತಂಕಗಳಿಲ್ಲ ಅನ್ನಿಸಿ ಮೋಹನ್ ಅವರಿಗೆ ಆಗಲೇ ಮಾಡೋಣ ಅಂತ ಹೇಳಿ ಒಪ್ಕೊಂಡಿದ್ವಿ. ಸುಮಾರು ಒಂದು 15 ಹಾಡುಗಳು ಈ ಥರ ನಾವು ಸಿದ್ಧಪಡಿಸ್ಕೊಂಡಿದ್ದೀವಿ. ಮೋಹನ್ ಅವರು ಸದ್ಯದಲ್ಲೇ ಆ ಕಾರ್ಯಕ್ರಮನ ಆಯೋಜನೆ ಮಾಡಬೇಕು ಅಂತ ವಿಚಾರ ಮಾಡಿಕೊಂಡಿದ್ದಾರೆ. ಕಾರ್ಯಕ್ರಮದ ಹೆಸರು ನಿನ್ನ ಗಜಲು ನನ್ನ ಕವಿತೆ ಅಂತ. ಗಜಲ್ ನಂದು, ಕವಿತೆ ಅವರದ್ದು. ನಂದು ಅಂದರೆ ನಾನು ಬರೆದಿದ್ದಲ್ಲ, ನಾನು ಹಾಡೋದು. ಇದು ನಾನು ಬರೆದ ಕವಿತೆ, ಇದು ಆಕೆಯೇ ಬರೆದ ಕವಿತೆ. ಆ ಪ್ರತಿಕ್ರಿಯೆ ಪೂರ್ತಿ ಅವಳದ್ದೇ ಸ್ವಂತ. ಇದರಲ್ಲಿ ಶೇರ್ಗಳು ಕೆಲವು ಇರುತ್ತವೆ. ಶೇರ್ಗಳು ಅಂದರೆ ಇದು ಗಜಲ್ನ ಪ್ರಾರಂಭಕ್ಕೆ ಹೇಳುವಂತಹ ಕೆಲವು ಶೇರ್ಗಳು. ಇವುಗಳಲ್ಲಿ ಬಹಳ ಮುಖ್ಯವಾದದ್ದು ಏನಂದರೆ ಅರ್ಥ ಚಮತ್ಕಾರ, ಶಬ್ದಗಳ ಜೊತೆಯಲ್ಲಿ ಅವರು ಆಟ ಆಡುವಂಥದ್ದು. ಆಮೇಲೆ ಮತ್ತೊಂದು ಈ ಗಜಲ್ ಪ್ರಕಾರದ ವೈಶಿಷ್ಟ್ಯ ಏನಪ್ಪ ಅಂತಂದರೆ ಆ ರೆಪಿಟಿಷನ್ಸ್. ಒಂದು ಥೀಮ್ ಲೈನ್ ಅಂತ ಇಟ್ಕೊಂಡು ಅದನ್ನು ಪದೇ ಪದೇ ಪುನರಾವರ್ತಿಸ್ತಾ ಹೋಗ್ತಾರೆ, ಹೊಸ ಹೊಸ ಅರ್ಥದ ವ್ಯಾಪ್ತಿಗಳನ್ನು ತೆರೀತಾ ಹೋಗ್ತಾರೆ. ಈಗ ಭಾವಗೀತೆಯಲ್ಲಿ ಒಂದೇ ಒಂದು ಭಾವ ಇದ್ದರೆ ಗಜಲಲ್ಲಿ ಹಾಗೆ ಇರಬೇಕು ಅಂತ ಇಲ್ಲ. ಒಂದು ಗಜಲಲ್ಲಿ 10 ಭಾವಗಳು ಬೇಕಾದರೂ ಬರಬಹುದು. ಅಂದರೆ ಒಂದು ಶೇರ್ನಲ್ಲಿ ಒಂದು ಅರ್ಥ ಇದ್ದರೆ ಇನ್ನೊಂದು ಶೇರ್ ಇನ್ನೊಂದು ರೀತಿಯಲ್ಲಿ ಇರಬಹುದು. ಹಾಗಿದೆ ಈ ಕೆಲವು ಆರಿಸಿದ ಗಜಲ್ಗಳಿಗೆ ಪ್ರತಿಕ್ರಿಯೆಯನ್ನು ಹಾಕಿ ಸಿದ್ಧಪಡಿಸಿದ್ದಾರೆ. ಒಂದೆರಡು ಸುಮ್ಮನೆ ಸ್ಯಾಂಪಲ್ಗೋಸ್ಕರ ನಿಮ್ಮ ಮುಂದೆ. ತುಂಬ ದೊಡ್ಡ ಮಟ್ಟದ ಗಾಯನವನ್ನು ನಿರೀಕ್ಷೆ ಮಾಡೋದು ಬೇಡ, ತಕ್ಕ ಮಟ್ಟಿಗೆ ನಾನು ಹಾಡೋ ಪ್ರಯತ್ನವನ್ನು ಮಾಡ್ತೇನೆ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವರು ಮದುವೆ ಆದ ಮೇಲೆ ಇವ್ರ ಗಜಲ್ಗಳು ಅಂದರೆ ತುಂಬ ಇಷ್ಟ ಅಂತ ಗೊತ್ತಾಗಿ ಆಗ ನಾನೊಂದು ಕವಿತೆ ಬರೆದಿದ್ದೆ, ಮಧುರ ಗಜಲುಗಳ ಪ್ರೀತಿಸುವ ಚೆಲುವ ಹಾಯಿಸು ಇತ್ತ ನಜರ ಅಂತ. ಅದನ್ನು ಉಪಾಸನಾ ಮೋಹನ್ ಅದ್ಭುತವಾದ ಹಾಡು ಮಾಡಿ ಪಲ್ಲವಿ ಅವ್ರು ಹಾಡಿದ್ದಾರೆ. ಅದನ್ನ ಆ ಹಾಡು GSS ಅವ್ರಿಗೆ ತುಂಬಾ ಇಷ್ಟಪಟ್ಟು ಮೆಚ್ಕೊಂಡಿದ್ರು. ಮಧುರ ಗಜಲುಗಳ ಪ್ರೀತಿಸುವ ಚದುರ. ಸುಮ್ಮನೆ ಒಂದು ಶೇರ್ ಹೇಳ್ತೀನಿ. ಗಾಲಿಬ್, ಮಿರ್ಜಾ ಗಾಲಿಬ್ ಅವರ ಒಂದು ಪ್ರಸಿದ್ಧವಾದ ಶೇರ್ ಇದು. ಜಿಂದಗಿ ಭರ್ ಯಹಿ ಗುನಾಹ್ ಕರ್ತಾ ರಹಾ ಗಾಲಿಬ್, ಜಿಂದಗಿ ಭರ್ ಯಹಿ ಗುನಾಹ್ ಕರ್ತಾ ರಹಾ ಗಾಲಿಬ್, ಧೂಲ್ ಚೆಹರೆ ಪೆ ಥಿ, ಧೂಲ್ ಚೆಹರೆ ಪೆ ಥಿ ಅವ್ರ ಮೇ ಆಯ್ನಾ ಸಾಫ್ ಕರ್ತಾ ರಹಾ. ಅರ್ಥ ಏನಪ್ಪ ಅಂದರೆ ಜೀವನ ಪೂರ್ತಿ ನಾನು ಇದೇ ತಪ್ಪು ಮಾಡ್ತಾ ಬಂದೆ. ಗಾಲಿಬ್ ಅವರ ಹೆಸರು, ಅಂಕಿತ ನಾಮ. ಏನು ತಪ್ಪು ಅದು, ಏನು ಪಾಪ ಅದೇ ತಪ್ಪು ಕೆಲಸ ನಾನು ಮಾಡಿದ್ದು ಅಂತಂದರೆ, ಧೂಳು ಇದ್ದದ್ದು, ಕೊಳೆ ಇದ್ದದ್ದು ಮುಖದ ಮೇಲೆ ನಾನು ಕನ್ನಡಿಯನ್ನು ಒರೆಸ್ತಾ ಬಂದೆ ಇಷ್ಟು ದಿನ ಅನ್ನೋಂಥ ಒಂದು ಮಾರ್ಮಿಕವಾದ ಅರ್ಥವನ್ನು ಅದರಿಂದ ಹೊರಡಿಸ್ತಾರೆ. ಈ ಶೇರ್ಗಳ ಸೌಂದರ್ಯವೇ ಇದು. ಬಹಳ ಗಾಢವಾದ ಅನುಭವವನ್ನು ತಂದುಕೊಡುವಂತಹ
ಶೇರ್ಗಳು ಇವು. ಹಾಗಾಗಿ ಈ ಉರ್ದು ಶೇರ್ಗಳು ನನಗೆ ತುಂಬ ಪ್ರೀತಿ. ಉರ್ದು, ಹಿಂದೂಸ್ತಾನಿ. ಒಂದು ಗಜಲ್, ಇದು ಬಹಳ ಪ್ರಸಿದ್ಧವಾದ 50 ವರ್ಷದಷ್ಟು ಹಳೆಯ ಗಜಲ್, ಹುಸೇನ್ ಬ್ರದರ್ಸ್ ಅಂತ ಅವರು ಹಾಡಿರೋದು. ಅದರ ಪ್ರಾರಂಭದಲ್ಲಿ ಒಂದು ಶೇರ್ ಬರುತ್ತೆ, ಅಜ್ನಬಿ ಶಹರಿಗೆ ಅಜ್ನಬಿ ರಾಸತೆ ಅನ್ನೋದು ಒಂದು ಶೇರ್. तुम तो एक हूर हो, मस्ताना कमल लगते हो, सांस लेता हुआ एक ताजमहल लगते हो, आंखों आंखों में मोहब्बत के फसाने कहना, मीर का शेर हो, गालिब की गजल लगती हो. ಪ್ರಾರಂಭದ ಒಂದು ಶೇರ ಹೆಣ್ಣನ್ನು ವರ್ಣಿಸ್ತಾನೆ. ನೀನು ಒಂದು ಸುಂದರವಾದ ಕನ್ಯೆ, ಸುಂದರವಾದ ಹುಡುಗಿ, ಮಸ್ತಾನ ಕಮಲ್ ಲಗತಿ ಹೋ, ಸೊಗಸಾಗಿ ಅರಳುತ್ತಿರುವಂತಹ ಕಮಲದ ಹೂವನ್ನು ನೆನಪಿಸ್ತಾ ಇದ್ದೀಯಾ. ಸಾಸ್ ಲೇತಾ ಹೋ ಆಯ್ಕೆ ತಾಜ್ಮಹಲ್ ಲಗತಿ ಹೋ, ಉಸಿರಾಡುತ್ತಿರೋ ತಾಜ್ಮಹಲ್ ನೆನಪಿಗೆ ಬರ್ತಾ ಇದೆ ನಿನ್ನನ್ನು ನೋಡ್ತಾ ಇದ್ರೆ ನನಗೆ. ಕಣ್ಣುಗಳಲ್ಲಿ ಪ್ರೇಮದ ಪ್ರಣಯದ 100 ಕಥೆಗಳು ಕುಣಿತಾ ಇವೆ. ನೀನು ಏನಪ್ಪ, ಮೀರ್ ಕಾ ಶೇರ್ ಹೋ, ಒಬ್ಬ ಪ್ರಸಿದ್ಧ ಕವಿ, ಆ ಕವಿಯ ಒಂದು ಶೇರ್ ಹಾಗೆ ನೀನು, ಅಥವಾ ಗಾಲಿಬ್ನ ಒಂದು ಗಜಲ್ ಹಾಗೆ ನೀನು, ಅಂತಹ ಸೌಂದರ್ಯ ನಿನ್ನದು ಅಂತ ತನ್ನ ಹುಡುಗಿಯನ್ನ, ತನ್ನ ಹೆಣ್ಣನ ಕವಿ ವರ್ಣಿಸ್ತಾನೆ. ಸಾಮಾನ್ಯ ಗಜಲಲ್ಲಿ ಏನು ಅಂದ್ರೆ ಒಂದೊಂದು ಶೇರು ಕೂಡ ಸ್ವತಂತ್ರವಾಗಿ ಇರುತ್ತೆ, ಒಂದರಿಂದ ಇನ್ನೊಂದಕ್ಕೆ ಸಂಬಂಧ ಇರಲೇಬೇಕು ಅಂತ ಇಲ್ಲ. ಕೆಲವೊಮ್ಮೆ ಇರೋದು ಉಂಟು, ಕೆಲವೊಮ್ಮೆ ಇರದೇ ಇರೋದು ಉಂಟು. ಅಜ್ನಬಿ ಶಹರ್ ಕೆ ಅಜ್ನಬಿ ರಾಸ್ತೆ, अजनबी शहर के अजनबी रास्ते, मेरी तन्हाई पर मुस्कुराते रहे, मैं बहुत दूर तक यूं ही चलता रहा, तुम बहुत देर तक याद आती रहे. अजनबी शहर के अजनबी रास्ते, जहर मिलता रहा, जहर पीते रहे, रोज मरते रहे, रोज जीते रहे. जहर मिलता रहा, जहर पीते रहे, रोज मरते रहे, रोज जीते रहे. गोया हम भी किसी साज के तार हैं, गोया हम भी किसी साज के तार हैं. चोट लगती रहे, गुनगुनाते रहे, अजनबी शहर के अजनबी रास्ते, अजनबी शहर के अजनबी रास्ते. ಸುಮ್ಮನೆ ಇದರ ಅರ್ಥ ಹೇಳೋದು ಅಂದರೆ, ಈ ಅಪರಿಚಿತ ರಸ್ತೆಗಳಲ್ಲಿ, ಅಪರಿಚಿತ ನಗರದಲ್ಲಿ ನಾನು ನಡೀತಾ ಇದ್ದೀನಿ. ನನ್ನ ಈ ರಸ್ತೆಗಳು, ಈ ನಗರ, ಈ ಅಪರಿಚಿತ ನಗರ ನನ್ನ ಒಂಟಿತನವನ್ನು ನೋಡಿ ನಗುತ್ತಾ ಇವೆ. ಹಾಗೆಯೇ ನಡ್ಕೊಂಡು ಹೋಗ್ತಾನೆ ಇದ್ದೀನಿ. ನಾನು ಹೋಗ್ತಿರುವಷ್ಟು ಸಮಯ ನಿನ್ನ ನೆನಪು ನನ್ನನ್ನು ಬಾಧಿಸ್ತಾನೇ ಇದೆ. ಜಹರ್ ಮಿಲ್ತಾ ರಹಾ, ಜಹರ್ ಪೀತೆ ರಹೆ, ವಿಷ ಸಿಗ್ತಾನೆ ಇತ್ತು, ವಿಷ ಕುಡಿತಾನೇ ಹೋದೆ. ಪ್ರತಿದಿನ ಸಾಯ್ತಿದ್ದೆ, ಪ್ರತಿದಿನ ಬದುಕ್ತಾ ಇದ್ದೆ. ನಾನು ಹೇಗಿದ್ದೀನಪ್ಪ ಅಂತಂದರೆ, ಗೋಯ ಹಂಭಿ ಕಿಸಿ ಸಾಜಕ್ಕೆ ತಾರಹೆ, ಯಾವುದೋ ವಾದ್ಯದ ತಂತಿಯ ಹಾಗೆ ನಾನು. ಚೋಟ್ ಲಗತಿ ರಹೆ, ಗುನ್ಗುನಾತೆ ರಹೆ, ಪೆಟ್ಟು ಬೀಳ್ತಾನೇ ಇದೆ, ನಾನು ಹಾಡ್ತಾನೇ ಇದ್ದೀನಿ. ವಾದ್ಯದ ತಂತಿಯ ಹಾಗೆ ನಾನು. ಇದು ಈ ಸುಮ್ಮನೆ ಸ್ಥೂಲವಾಗಿ ಇದರ ಅರ್ಥವನ್ನು ಹೇಳೋದಾದರೆ, ಈಗ ಅದಕ್ಕೆ ಪ್ರತಿಕ್ರಿಯೆ. ಬಹಳ ದೂರ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ, ಬಹಳ ಕಾಲ ನಿನ್ನ ನೆನಪಾಯಿತು ಅಂದ ನಲ್ಲನಿಗೆ ಕವಿತೆಯ ಮೂಲಕ ಏನು ಉತ್ತರ ಕೊಡಬಹುದು ಅನ್ನೋದು ನನ್ನ ಈ ಕವಿತೆಯಲ್ಲಿದೆ.
ಯಾವುದೋ ಮಾತಿನದೊಂದು ಮುಳ್ಳು ಮೊನೆ, ಯಾವುದೋ ಮಾತಿನದೊಂದು ಮುಳ್ಳು ಮೊನೆ, ಸಂದರ್ಭವೊಂದರ ಸಿಕ್ಕು ಘಾಸಿಗೊಳಿಸಿ ನಿನ್ನ ದೂರ ಬಹುದೂರ ಹೊರಟನಲ್ಲ. ಸಖಿ ಬಹಳ ದೂರದವರೆಗೂ ನಿನ್ನ ನೆನಪಾಯಿತು ಎಂದೆಯ, ಸಖಿ ಬಹಳ ದೂರದವರೆಗೂ ನಿನ್ನ ನೆನಪಾಯಿತು ಎಂದೆಯ. ಉಸಿರುಸಿರಲಿ ಹಸಿರ ಗಾಳಿ ಇರುವ, ಪ್ರತಿ ಬಡಿತದಲ್ಲೂ ಹೃದಯ ಹಾಡುತ್ತಿರುವ ಈ ಒಲವ ತೊರೆದು ಏಕೆ ಹೋದೆ ಗೆಳೆಯ. ಉಸಿರುಸಿರಲಿ ಹಸಿರ ಗಾಳಿ ಇರುವ, ಪ್ರತಿ ಬಡಿತದಲ್ಲೂ ಹೃದಯ ಹಾಡುತ್ತಿರುವ ಈ ಒಲವ ತೊರೆದು ಏಕೆ ಹೋದೆ ಗೆಳೆಯ. ಅಪರಿಚಿತ ಹಾದಿಗಳಲ್ಲಿ ಒಬ್ಬಂಟಿ ಅಲೆಯುತ್ತಿರುವೆ ನೀನು, ಅಪರಿಚಿತ ಹಾದಿಗಳಲ್ಲಿ ಒಬ್ಬಂಟಿ ಅಲೆಯುತ್ತಿರುವೆ ನೀನು, ಪರಿಚಿತ ಚಹರೆಗಳೊಳಗೂ ಒಬ್ಬಂಟಿ ಆಗಿರುವೆ ನಾನು, ಪರಿಚಿತ ಚಹರೆಗಳೊಳಗೂ ಒಬ್ಬಂಟಿ ಆಗಿರುವೆ ನಾನು. ಅದೇ ಹಸಿರ ಬಯಲು, ಅದೇ ಪಾರಿಜಾತದ ಗಿಡ, ಹೆಜ್ಜೆ ಸದ್ದಿನಲ್ಲೇ ನಿನ್ನ ಗುರುತಿಸುವ ಆ ಅವಳೇ ನಿನ್ನನಲ್ಲೇ. ಬಹುದೂರದವರೆಗೂ ನನ್ನ ನೆನಪಾಯಿತು ಎಂದೆಯ, ಹಾದಿ ಮುಗಿಯುವ ಮುನ್ನ ಮರಳಿ ಬಾ ಪರಿಚಯದ ಪರಿಧಿಗೆ, ಹಾದಿ ಮುಗಿಯುವ ಮುನ್ನ ಮರಳಿ ಬಾ ಪರಿಚಯದ ಪರಿಧಿಗೆ. ಅಮ್ಮ ಸೀರಿಯಸ್ ಚೆನ್ನಾಗಿದೆ. ಥ್ಯಾಂಕ್ ಯು. ನನಗನ್ನಿಸುತ್ತೆ ನೀವು ತುಂಬಾ ಅನ್ಎಕ್ಸ್ಪ್ಲೋರ್ಡ್ ಕವಯಿತ್ರಿ ನೀವು, ನಮ್ಮವ್ರು ಯಾರು ನಮ್ಗೆ ಗಮನಿಸಿಲ್ಲ. ತುಂಬಾ ಅಂದ್ರೆ ಅದೇನು ಭಾವಗೀತಾ ಕ್ಷೇತ್ರದಲ್ಲಿ ತುಂಬಾ ಇದೆ. ಗೊತ್ತು, ಕವನ ಸಂಕಲನಗಳ ಬಗ್ಗೆ ತುಂಬಾ ವಿಮರ್ಶೆ ಬಂದಿಲ್ಲ, ಅದೇ ಆಗಿರೋದು. ಈಗ ನಿಮಗೆ ಕೊಡ್ತಾ ಇರೋದು ಅದೇ ಕಾರಣಕ್ಕೆಲ್ಲ ಆಫ್ ಆಗಿದೆ ತಾನೇ ಪುಸ್ತಕಗಳು ವಿಮರ್ಶಕರು ಕೊಡಿ ಅಂತ. ರಾಡೆಲ್ ಕಂಪನಿಯವರು ಎಲೆಕ್ಟ್ರಾನಿಕ್ ಹಾರ್ಮೋನಿಯಮ್ ಬಿಟ್ಟದ್ದು ಇದೆ, ಇದಕ್ಕೆ ಬೇಕು ಅಂದ್ರೆ ಅದನ್ನು ಮಾಡ್ಕೋಬಹುದು. ಅದಿಲ್ದೇನೆ ಅಕಾರ್ಡಿಯನ್ ಇದ್ರ ತರ ಕೀಬೋರ್ಡ್ ಥರನೂ ನಾವು ನಡೆಸ್ಕೋಬಹುದು, ಎರಡು ಕೈನಲ್ಲಿ ನಡೆಸ್ಕೋಬಹುದು. ಬೇಕು ಇದು ಹೊಸದು. ಇತ್ತೀಚೆಗೆ ಒಂದು ವರ್ಷದ ಕೆಳಗೆ ಅಶ್ವಥ್ ಅವರದ್ದೊಂದು ಅವರ ನೆನಪಿನಲ್ಲಿ ಒಂದು ಕಾರ್ಯಕ್ರಮ ಆಯಿತು, ಪ್ರವೀಣ್ ಡಿ ರಾವ್ ಅವರು ನಡೆಸ್ಕೊಟ್ಟಿದ್ದು. ಆ ಕಾರ್ಯಕ್ರಮದಲ್ಲಿ ಇದನ್ನು ರಿಲೀಸ್ ಮಾಡಿದ್ರು ಆ ರಾಡೆಲ್ ಕಂಪನಿಯವರು. ಆಗ ಇಬ್ಬರು ಹುಡುಗರು ಇವು ಎರಡೂ ಇನ್ಸ್ಟ್ರೂಮೆಂಟನ್ನು ಇಟ್ಕೊಂಡು ಅವತ್ತು ಹಾಡಿದ್ರು. ಆ ಎರಡು ಇನ್ಸ್ಟ್ರೂಮೆಂಟೇ ಪ್ರಾರಂಭದ್ದು ಅವ್ರು ಮಾಡಿದ್ದು. ಒಂದನ್ನು ಅವ್ರು ಇಟ್ಕೊಂಡ್ರು, ಒಂದನ್ನು ನಾನು ಕೊಂಡ್ಕೊಂಡು. ಎಷ್ಟಾಗುತ್ತೆ ಇದು ಈಗ 42,000 ಏನೋ, ನಮಗೆ ಸ್ವಲ್ಪ ಚೀಪ್ ಹಾಕ್ಕೊಟ್ರು, 28,000 ಕೊಟ್ಟರು. कठिन है राह गुजर, थोड़ी दूर साथ चलो. कठिन है राह गुजर, थोड़ी दूर साथ चलो. बहुत कड़ा है सफर, थोड़ी दूर साथ चलो. कठिन है राह गुजर, थोड़ी दूर साथ चलो. तमाम उम्र कहाँ कोई साथ देता है, तमाम उम्र कहाँ कोई साथ देता है. मैं जानता हूँ मगर थोड़ी दूर साथ चलो. मैं जानता हूँ मगर थोड़ी दूर साथ चलो. बहुत कड़ा है सफर, थोड़ी दूर साथ चलो. थोड़ी दूर साथ चलो.
ಇದು ಕಠಿಣ್ ಹೆ ರಾಹುಗುಜರ್, ಸರಳವಾದಂಥ ಗಜಲ್ ಇದು. ಬಹಳ ಕಷ್ಟದ ಹಾದಿ, ಈ ಬದುಕಿನ ಪಯಣ ಇದೆಯಲ್ಲ, ಬಹಳ ಕಷ್ಟದ ಪಯಣ. ಸ್ವಲ್ಪ ದೂರ ಜೊತೆಗೆ ಬಾ ಕೇಳ್ಕೊತಾನೆ. ಬಹುತ್ ಕಡಾ ಹೇ ಸಫರ್, ಕಷ್ಟ, ತುಸು ದೂರ ಜೊತೆಗೆ ಬಾ. ತಮಾಮ್ ಉಮ್ರ ಕಹಾ ಕೋಯಿ ಸಾಥ್ ದೇತಾ ಹೇ, ಇಡೀ ಬದುಕಿನುದ್ದಕ್ಕೂ ಯಾರ ಜೊತೆಯಾಗಿರೋದಕ್ಕೆ ಸಾಧ್ಯ ಇಲ್ಲ ಅದು. ಮೈ ಜಾನ್ತಾ ಹೂँ, ಗೊತ್ತು ನನಗೆ, ಆದರೂ ತುಸು ದೂರ ಜೊತೆಗೆ ಬಾ. ಬದುಕಿನ ಉದ್ದದ ಪಯಣದಲ್ಲಿ ನಿನ್ನ ಜೊತೆಯನ್ನು ನಾನು ಕೇಳ್ತಾ ಇಲ್ಲ, ತುಸು ದೂರದವರೆಗಾದರೂ ನನ್ನ ಜೊತೆಗೆ ಹೆಜ್ಜೆ ಹಾಕು ಅನ್ನೋ ಒಂದು ಪ್ರಾರ್ಥನೆ. ಅದರ ಎಲ್ಲ ಶೇರುಗಳು ಅದೇ ಭಾವದಲ್ಲಿ ಇದೆ. ಅದಕ್ಕೆ ಪ್ರತಿಕ್ರಿಯೆ. ಕೊನೆಯವರೆಗೂ ಜೊತೆಯಾಗಿ ನಡೆಯುವವರು ಯಾರು? ಕೊನೆವರೆಗೂ ಜೊತೆಯಾಗಿ ನಡೆಯುವವರು ಯಾರು ಬಾಳ ಹಾದಿಯಲ್ಲಿ? ಬಾ, ದಣಿದಿರುವ ಹೆಜ್ಜೆಗೆ 4 ಹೆಜ್ಜೆ ಜೊತೆಗೂಡು ಬಾ. ಬಾ, ದಣಿದಿರುವ ಹೆಜ್ಜೆಗೆ 4 ಹೆಜ್ಜೆ ಜೊತೆಗೂಡು ಬಾ ಎಂದು ನೀ ಕರೆಯುತ್ತಿರುವೆನಲ್ಲ. ನಿನ್ನ ದಣಿದ ಹೆಜ್ಜೆಗಳ ಕೆಳಗೊಮ್ಮೆ ನೋಡು ಸಖ, ನಿನ್ನ ದಣಿದ ಹೆಜ್ಜೆಗಳ ಕೆಳಗೊಮ್ಮೆ ನೋಡು ಸಖ, ನನ್ನ ಪ್ರೀತಿ ಹಾಸಿದೆ ಹೂವಿನ ಹಾಗೆ. ಕಾಣದಿದ್ದರೂ ಗಂಧ ಹೂಮನದಲ್ಲೇ ಇರುವಂತೆ, ಕಾಣದಿದ್ದರೂ ಗಂಧ ಹೂಮನದಲ್ಲೇ ಇರುವಂತೆ, ನಿನ್ನೊಡನೆ ನಾನಿರುವೆ ಪಯಣದುದ್ದ. ಕತ್ತಲಲ್ಲಿ ನೆರಳೂ ತೊರೆಯಬಹುದು, ಕತ್ತಲಲ್ಲಿ ನೆರಳೂ ತೊರೆಯಬಹುದು, ನಾ ತೊರೆಯಲಾರೆ ಈ ಬದುಕಿನುದ್ದ, ನಾ ತೊರೆಯಲಾರೆ ಈ ಬದುಕಿನುದ್ದ. ಇದು ಸಣ್ಣ ಒಂದು ಝಲಕ್. ಹೂವಲ್ಲಿ ಗಂಧ ಅಡಗಿರೋ ಹಾಗೆ ನನ್ನ ಜೊತೆಗೆ ಇದ್ದೀನಿ, ಕತ್ತಲಲ್ಲಿ ನೆರಳು ಮಿಸ್ ಆಗ್ಬೋದು, ನಾನು ಮಿಸ್ ಆಗಲ್ಲ ಅಂತ. ಹೀಗೆ ಇದನ್ನು ಒಂದು ದೊಡ್ಡ ಕಾರ್ಯಕ್ರಮದ ರೀತಿಯಲ್ಲಿ ಪ್ರಸ್ತುತಪಡಿಸಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಸಾಹಿತ್ಯ ಸಂಸ್ಥೆಗೆ ಇದೇ ಒಂದು 2 man show ಥರ. ಅವ್ರು ಹಾಗೆ ಅನ್ಕೊಂಡಿರೋದು. ಇದು ಏನಂದ್ರೆ ಇದಕ್ಕೊಂದು ಅಭಿರುಚಿ ಬೇಕು, ಕಾವ್ಯದಲ್ಲಿ ಅಭಿರುಚಿ ಇರಬೇಕು ಅಂತ ಒಂದು 50 ಜನ ಇದ್ರೂ ಸಾಕು. ನಮಗೇನು ಇದನ್ನು ಭಾಳ ಕಮರ್ಷಿಯಲ್ ಆಗಿ ಮಾಡೋ ಆ ಥರದ ಯಾವ ಅಪೇಕ್ಷೆಗಳು ನಮಗಿಲ್ಲ. ಸಮಾನ ಮನಸ್ಕರ ಜೊತೆಗೆ ಒಂದಷ್ಟು ವಿಚಾರಗಳನ್ನು ಹಂಚ್ಕೋಬೋದು, ಕಾವ್ಯದ ಬಗ್ಗೆ ಒಂದಷ್ಟು ಚರ್ಚೆ ಆಗುತ್ತೆ, ಗಜಲ್ ಪ್ರಕಾರವನ್ನು ಪರಿಚಯ ಮಾಡಿಕೊಟ್ಟ ಹಾಗಾಗುತ್ತೆ. ಅದು ಇದರ ಉದ್ದೇಶ. ಮಿಲೆ ಕಿಸಿ ಸೇ ನಜರ್ ತೋ ಸಮझो ಗಜಲ್ ಹುಯಿ, मिले किसी से नजर तो समझो गजल हुई, रहे न अपनी खबर तो समझो, रहे न अपनी खबर तो समझो गजल हुई, मिले किसी से नजर तो समझो गजल हुई. उदास बिस्तर की सिलबटे जब तुम्हें चुभे, उदास बिस्तर की सिलबटे जब तुम्हें चुभे, न सो सको रात भर तो समझो गजल हुई, न सो सको रात भर तो समझो गजल हुई, मिले किसी से नजर तो समझो गजल हुई. ಗಜಲ್ ಅಂದ್ರೇನು ಅಂತ ಕವಿ ವರ್ಣಿಸ್ತಾನೆ. ಯಾರ ಜೊತೆಗಾದ್ರೂ ಕಣ್ಣಿಗೆ ಕಣ್ಣು ಕಲತ್ರೆ ತಿಳ್ಕೋ ಗಜಲ್ ಹುಟ್ಟಿತು ಅಂತ. ರಹೇನ ಅಪನಿ ಖಬರ್ ತೋ ಸಮझो, ಹಾಗೆ ಕಣ್ಣಿಗೆ ಕಣ್ಣು ಕಲತಾಗ ಯಾರಿಗೋ ಅವರ ಪರಿವೇನೆ ಮೈ ಮರವು ಆಗಿಬಿಟ್ರೆ, ಅವರ ಪರಿವೇನೆ ಅವರಿಗೆಲ್ಲದೆ ಮೈ ಮರೆತು ಬಿಟ್ರೆ ಗಜಲ್ ಹುಟ್ಟಿತು ಅಂತ ತಿಳ್ಕೊ. ಉದಾಸ ಬಿಸ್ತರಿಕಿ ಸಿಲ್ವಟೆ ಜಬ್ ತುಮ್ಹೇ ಚುಭೆ ಅಂದರೆ ಬಹಳ ನೋವಿನಿಂದ ಹಾಸಿಗೆಯ ಈ ಮಡಿಕೆಗಳು ಇರುತ್ತವಲ್ಲ, ಅವು ಕೂಡ ಮುಳ್ಳು ಥರ ಯಾವಾಗಲಾದರೂ ನಿನಗೆ ಚುಚ್ಚಿತು ಅಂತ ಇಟ್ಟುಕೋ ಗಜಲ್ ಹುಟ್ಟಿತು. ಇಡೀ ರಾತ್ರಿ ನಿದ್ದೆ ಬರಲ್ಲ ಯಾಕಪ್ಪ ಅಂತ ಅಂದುಕೊಂಡ್ರೆ ಆಗ ಗಜಲ್ ಹುಟ್ಟಿತು ಅಂತ ತಿಳ್ಕೊ. ಕವಿತೆ ಹುಟ್ಟು ಹಾಗೆ ಅಂತ ಈಗ ಇವರು ಹೇಳ್ತಾರೆ. ಅದಕ್ಕೆ ನಾನು ಬರೆದಿದ್ದೀನಿ, ಕಣ್ಣು ಕಣ್ಣು ಕಲೆತಾಗ ಹಾಡು ಮೂಡೀತು ಗೆಳತಿ, ಕಣ್ಣು ಕಣ್ಣು ಕಲೆತಾಗ ಹಾಡು ಮೂಡೀತು ಗೆಳತಿ ಎಂದು ತುಂಟನಗೆ ನಕ್ಕ ಹುಡುಗನೇ, ಹೇಳುವೆನು ಕೇಳು ಕವಿತೆ ಮೂಡುವುದು ಹೇಗೆಂದು, ಹೇಳುವೆನು ಕೇಳು ಕವಿತೆ ಮೂಡುವುದು ಹೇಗೆಂದು. ಬೆನ್ನ ಹಿಂದೆಯೇ ಒಂದು ನೋಟ ಸುಳಿಯುತ್ತಲಿರಲು ಕವಿತೆ ಮೂಡಿದ ಹಾಗೆ, ಬೆನ್ನ ಹಿಂದೆಯೇ ಒಂದು ನೋಟ ಸುಳಿಯುತ್ತಲಿರಲು ಕವಿತೆ ಮೂಡಿದ ಹಾಗೆ,
ಕಣ್ಣಿನಲ್ಲಿಯೇ ಪ್ರೀತಿ ಮೆಚ್ಚುಗೆಯು ಸೂಸಿರಲು ಕವಿತೆ ಮೂಡಿದ ಹಾಗೆ. ಕಣ್ಣಿನಲ್ಲಿಯೇ ಪ್ರೀತಿ ಮೆಚ್ಚುಗೆಯು ಸೂಸಿರಲು ಕವಿತೆ ಮೂಡಿದ ಹಾಗೆ. ಗೆಳತಿಯರ ನಡುವೆಯೂ ಮೌನವಾಗಿದ್ದರೆ ಕವಿತೆ ಮೂಡಿದ ಹಾಗೆ. ಗೆಳತಿಯರ ನಡುವೆಯೂ ಮೌನವಾಗಿದ್ದರೆ ಕವಿತೆ ಮೂಡಿದ ಹಾಗೆ. ಕಾರಣವೇ ಇಲ್ಲದೆಯೇ ನಿಟ್ಟುಸಿರು ಹೊಮ್ಮಿದರೆ ಕವಿತೆ ಮೂಡಿದ ಹಾಗೆ. ಕಾರಣವೇ ಇಲ್ಲದೆಯೇ ನಿಟ್ಟುಸಿರು ಹೊಮ್ಮಿದರೆ ಕವಿತೆ ಮೂಡಿದ ಹಾಗೆ. ತೀಡಿದ್ದ ನೆರಿಗೆಯನೆ ಮತ್ತೆ ತೀಡುತ್ತಲಿರಲು ಕವಿತೆ ಮೂಡಿದ ಹಾಗೆ. ಹೆಣೆದ ಜಡೆಯನೆ ಕೈ ಮತ್ತೆ ಬಿಚ್ಚುತ್ತಲಿರಲು ಕವಿತೆ ಮೂಡಿದ ಹಾಗೆ. ದನಿಯದೊಂದನ್ನು ಕೇಳಿ ಎದೆ ಬಡಿತ ಹೆಚ್ಚಿದರೆ ಕವಿತೆ ಮೂಡಿದ ಹಾಗೆ. ದನಿಯದೊಂದನ್ನು ಕೇಳಿ ಎದೆ ಬಡಿತ ಹೆಚ್ಚಿದರೆ ಕವಿತೆ ಮೂಡಿದ ಹಾಗೆ. ಕಿಟಕಿ ಸರಳನು ಹಿಡಿದು ನಕ್ಷತ್ರ ಎಣಿಸಿದರೆ ಕವಿತೆ ಮೂಡಿದ ಹಾಗೆ. ಕಿಟಕಿ ಸರಳನು ಹಿಡಿದು ನಕ್ಷತ್ರ ಎಣಿಸಿದರೆ ಕವಿತೆ ಮೂಡಿದ ಹಾಗೆ. ಇದು ಒಂದು ರೀತಿ ಎಕ್ಸ್ಟೆನ್ಷನ್. ಇದು ಈಗ ಗಜಲ್ ಹುಟ್ಟಿತು ಅಂತ ಹೇಳಿದ್ರೆ ಹೀಗೆ ಕವಿತೆ ಹುಟ್ಟಿತು ಅಂತ ಇದು ಎಕ್ಸ್ಟೆಂಡ್ ಮಾಡೋದು, ಅರ್ಥದ ವ್ಯಾಪ್ತಿಯನ್ನು ಹೆಚ್ಚಿಸ್ತಾ ಹೋಗೋದು. ಯಾವ ಧ್ವನಿಯ ಕೇಳಿ ಎದೆ ಬಡಿತ ಹೆಚ್ಚಾದ ಕವಿತೆ ಮೂಡಿದ ಹಾಗೆ. ಅಮ್ಮ ಅಹೋರಾತ್ರಿ ಇದು ಒಂದು ಒಳ್ಳೆ ಸಿಟ್ಟಿಂಗ್ ಆಗ್ಬೇಕಿದೆ. ಹೌದು. ಏನು ಹೇಳೋದು ಹೇಳಿ, ನಾನು ಇವತ್ತು ಒಂಥರ ಅವನು ಗಜಲ್ ಅವಳು ಕವಿತೆ ನೋಡಿದಾಗಾಯ್ತು ಇವತ್ತು ನಂಗೆ ನಿಜಕ್ಕೂ. ನೋಡಿ, ಗಜಲ್ ಕವಿತೆ ಕಾಂಬಿನೇಷನ್ನು ನಮಗಂತೂ ಇವತ್ತು ಇವ್ರ ಬದುಕು ಮಾತ್ರ ಅಲ್ಲ, ಇವರ ಕವನ, ಇವರ ಬದುಕೇ ಒಂದು ಕವನ, ಇವ್ರ ಬದುಕೇ ಒಂದು ಗಜಲ್ಲು. ಅಂದರೆ ಒಂದು ಒಳ್ಳೆಯ ಭಾವಗೀತೆ ಕೇಳಿದಷ್ಟು ಸಂತೋಷ ಆಯಿತು ಇವ್ರ ಬದುಕನ್ನು ಕೇಳಿ. ಈ ಕೊನೆಯಲ್ಲಿ ಈಗ ಹಾಡಿದಂಥ ಹಾಡು ಗಜಲ್ಲು ಇವುಗಳಿಗಂತೂ ನಮಗೆ ಪರಮಾನಂದ ಆಯಿತು. ಆದರೆ ಸರ್ ಹೇಳಿದ 6 ಗಂಟೆಗಳ ಸುದೀರ್ಘ ಅವಧಿಯ ಇವರ ಬದುಕಿನ ಕಥೆ ಕೇಳಿದ ನಂತರ ನನಗನ್ಸಿದ್ದು ಒಂದು ಬದುಕಿನ ಭಾವಗೀತೆ ಕೇಳಿದಾಗಾಯಿತು. ಅನೇಕ ಏರಿಳಿತಗಳು, ಅನೇಕ ಶ್ರುತಿ ಲಯ ತಾಳಗಳು ಬಂದು ಹೋಗಿ ಒಂದು ಭಾವಗೀತೆಯ ಒಂದು ಗುಚ್ಛವನ್ನು ಕೇಳಿದ ಸಂತೋಷ ಆಯಿತು. ಒಬ್ಬ ವ್ಯಕ್ತಿ ಶ್ರದ್ಧೆ ಇದ್ದು ತನ್ನ ಪಾಲಿಗೆ ಬಂದದ್ದನ್ನು ಕಣ್ಣಿಗೊತ್ಕೊಂಡು ಎತ್ಕೊಂಡು ಶಿಸ್ತಿನಿಂದ ಅದನ್ನು ರೂಢಿಸ್ಕೊಂಡು ಆ ಬಂದದ್ದನ್ನು ತುಂಬ ಅಚ್ಚುಕಟ್ಟಾಗಿ ತನ್ನ 100ರಷ್ಟು ಕೊಟ್ಟು ಕೆಲಸ ಮಾಡಿ ಮುಂದುವರೆದ್ರೆ ಏನೇನು ಮಾಡ್ಬೋದು ಅನ್ನೋಕ್ಕೆ ನಮ್ಮ ಪ್ರಭು ಸರ್ ಉದಾಹರಣೆ. ಎಷ್ಟು ಚೆನ್ನಾಗಿ ಅವ್ರ ಬದುಕನ್ನು ಬದುಕಿದ್ದಾರೆ, ಎಷ್ಟು ಚೆನ್ನಾಗಿ ತಮ್ಮ ಕಲೆಯ ಬದುಕನ್ನು ರೂಢಿಸ್ಕೊಂಡಿದ್ದಾರೆ, ಮತ್ತು ಎಷ್ಟು ಚೆನ್ನಾಗಿ ಅವ್ರ ಕುಟುಂಬ ನಿರ್ವಹಣೆ ಮಾಡ್ತಿದ್ದಾರೆ. ಏನು ಹೇಳಿ ನಿಜಕ್ಕೂ ಆದರ್ಶಪ್ರಾಯವಾದ ಕುಟುಂಬ ಬದುಕು ಶುಭವಾಗಲಿ ಅಮ್ಮ. ಗ್ರೇಟ್. ನಿಜಕ್ಕೂ ಭಾಳ ಸಂತೋಷ ಆಯ್ತು ನಿಮ್ಮ ಮನೆಗೆ ಬಂದು. ಧನ್ಯವಾದ. ಕಲಾ ಮಾಧ್ಯಮದವರು ಬಂದು ಇವತ್ತು ನಮ್ಮ ದಸರೆಯ 2ನೇ ದಿನವನ್ನು ತುಂಬ ಸುಮಧುರವಾದ ದಿನವನ್ನಾಗಿ ಮಾಡಿದ್ದೀರಿ. ಮಧ್ಯಾಹ್ನದಿಂದ ಇಲ್ಲಿಯವರೆಗೂ ನಿಮ್ಮ ಜೊತೆ ಮಾತಾಡ್ತಾ ನಮ್ಮ ಬದುಕನ್ನು ನಾವೇ ಬಿಚ್ಚಿ ನೋಡಿದ ಹಾಗಾಯಿತು. ಪೂರ್ಣ ಮನಸ್ಸಿನಿಂದ ನಮ್ಮ ಒಂದು ಪುಟ್ಟ ಕಾರ್ಯಕ್ರಮನ ಮೆಚ್ಕೊಂಡಿದ್ದೀರಿ, ಅಭಿಮಾನ ತೋರಿಸಿದ್ದೀರಿ. ಧನ್ಯವಾದಗಳು. ನೋಡಿ, ಮಧ್ಯಾಹ್ನ ಅಂದ್ರು ಅವರು ಮಧ್ಯಾಹ್ನ ಶುರು ಮಾಡಿದ್ದು ಮಧ್ಯರಾತ್ರಿ ಕರೆಕ್ಟಾಗಿ 3 ನಿಮಿಷ ಮಧ್ಯರಾತ್ರಿ 12 ಗಂಟೆ ಆಗುತ್ತೆ ಆದರೂ ಕೂತಿದ್ದೀವಿ. ಆದರೆ ಮಧ್ಯಾಹ್ನ ಶುರು ಮಾಡಿದಾಗ ಏನು ಉತ್ಸಾಹ ಇತ್ತಲ್ಲ ಇಬ್ಬರಿಗೂ ಈ ಕವಿತೆ ಮತ್ತು ಗಜಲ್ಗೆ, ಅದೇ ಉತ್ಸಾಹ ಈಗಲೂ ಅದೇ ತಾಜಾ ಥರ ಇದೆ ಅವರಿಗೆ. ಅದೇ ಅದನ್ನು ಕಾಪಾಡ್ಕೊಂಡು ಬರ್ತಾರೆ, ಅವರೇ ಹೇಳಬೇಕು. ಬಹುಶಃ ಜೀವನದ ಬಗ್ಗೆ ಅವ್ರಿಗಿರೋ ಪ್ರೀತಿ ಅದು ನಿಜ. ಜೀವನ ಪ್ರೀತಿ ಅಂತ ಒಂದಿದ್ರೆ ಆ ಉತ್ಸಾಹ ಹಾಗೆ ಇರುತ್ತೆ. ಆ ಜೀವನ ಪ್ರೀತಿ ಎಲ್ಲರಲ್ಲೂ ಹಾಗೆ ಇರಲಿ ಅಂತ ನಾವು ಆಶಿಸ್ತೇವೆ. ಆ ಬದುಕನ್ನು ಪ್ರೀತಿಸೋದನ್ನು ಕಲ್ತು ಬಿಟ್ರೆ ಎಂಥ ನೋವನ್ನು ಗೆಲ್ಲೋ ತಾಕತ್ತು ಬಂದು ಬಿಡದೆ. ವಾವ್ ವಾವ್ ವಾವ್. ಆಗಲಿ. ಕಲಾ ಮಾಧ್ಯಮದ ಎಲ್ಲ ವೀಕ್ಷಕ ಪ್ರಭುಗಳ ಪರವಾಗಿ ಪ್ರಭು ಸರ್ ಕುಟುಂಬಕ್ಕೆ ಥ್ಯಾಂಕ್ ಯು ಸೋ ಮಚ್. ಜೋಗಿ ಕಾಡತಾನ ಜೋಗಿ ಹಾಡತಾನ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.